ಎಲ್ಲಾ ಕಡೆ ಸ್ಪ್ರೆಡ್ ಆಗಿದೆ. ಡಿಸ್ಟ್ರಿಕ್ಟ್ ವೈಸ್ ಡೇಟಾ ಇದೆ, ನಾನು ನಿಮ್ಗೆ ಕೊಡ್ತೇನೆ. ಹೇಳಿದ್ದೀನಿ, ಇವತ್ತು ಬೆಂಗಳೂರು ಚರ್ಚೆ ಮಾಡಿದೆ. ನಾನು ಬೆಂಗಳೂರು ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೇನೆ, ಬಿಬಿಎಂಪಿ ಜೊತೆ ಚರ್ಚೆ ಮಾಡಿಕೊಂಡು ಸ್ವಲ್ಪ ಸಮಸ್ಯೆ ಬೆಂಗಳೂರು ಔಟರ್ ಏರಿಯಾದಲ್ಲಿ ಜಾಸ್ತಿ ಇದೆ, ಅದಕ್ಕೆ ನಮ್ಮ ಕಡೆಯಿಂದಾನು ಕೂಡ ಬಿಬಿಎಂಪಿಗೆ ಹಣ ಒದಗಿಸ್ಕೊಡ್ತೇವೆ. ಬಿಬಿಎಂಪಿನವರೇ ಟ್ಯಾಂಕರ್ ಮುಖಾಂತರ ಸಪ್ಲೈ ಮಾಡಲಿ, ಅದಕ್ಕೆ ನಾವು ನಮ್ಮ ಹತ್ರ ಇರೋ ಹಣ ಅವ್ರಿಗೆ ಕೊಡ್ತೇವೆ ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಬಿಬಿಎಂಪಿ ಅವ್ರ ಜೊತೆ ಮಾತಾಡ್ಲಿಕ್ಕೆ ಹೇಳಿದ್ದೇನೆ. ಅವ್ರಿಗೆ ಇದು ಕೆಳಗೆ ಬಿಬಿಎಂಪಿ ಲಿಮಿಟ್ ಒಳಗಡೆ ಅವರೇ ಮಾಡಬೇಕಾಗತ್ತೆ, ರೆವಿನ್ಯೂನವ್ರು ಹೋಗಿ ಮಾಡುವಂತ ವ್ಯವಸ್ಥೆ ಇಲ್ಲಿ ಇಲ್ಲ. ಬಟ್ ಅದಕ್ಕೆ ತಗುಲುವಂತ ಖರ್ಚನ್ನ ನಾವು ಭರಿಸಲಿಕ್ಕೆ ಅವಕಾಶ ಇದೆ. ಸೊ ಬಿಬಿಎಂಪಿ ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿ ನಮ್ಮ ಸಪೋರ್ಟ್ ಏನ್ ಬೇಕು ಅದನ್ನ ಎಕ್ಸ್ಟೆಂಡ್ ಮಾಡೋಣ ಅಂತ ನಾನು ಹೇಳಿದ್ದೇನೆ. ಸೊ ಇನ್ನ ರೆವಿನ್ಯೂ ಆಕ್ಟಿವಿಟೀಸ್ಗೆ ಬರೋದಾದ್ರೆ, ಈಗ ಮುಖ್ಯವಾಗಿ ಅದು ಬಿಬಿಎಂಪಿ ಅವರು ಆ ವಿಷಯದಲ್ಲಿ ಈಗ ಆಲ್ರೆಡಿ ಅವರು ಪ್ರೋಸೆಸ್ ಅಲ್ಲಿ ಇದ್ದಾರೆ. ಸೊ ನಾನು ಮಧ್ಯದ ಪ್ರವೇಶ ಮಾಡ್ಲಿಕ್ಕೆ ಹೋಗೋದಿಲ್ಲ. ದೇ ಆರ್ ಆನ್ ದ ರೈಟ್ ಟ್ರ್ಯಾಕ್ ಎನಿವೆ. ಅವರೊಂದು ಏನೋ ಒಂದು ಗೈಡೆನ್ಸ್ ವ್ಯಾಲ್ಯೂ ತರ ಏನೋ ಫಿಕ್ಸ್ ಮಾಡಬೇಕು ಅಂತ ವಿಚಾರ ಅವ್ರು ಇಟ್ಕೊಂಡಿದ್ದಾರೆ. ಸೊ ಅಂಡ್ ಮುನ್ಸಿಪಾಲಿಟಿ ಅವರೇ ಇದಕ್ಕೆ ನಾವು ಮಾಡೋದಕ್ಕೆ ಸರಿಯಾದಂತ ಇದು ಕೂಡ. ಸೊ ಅವರು ಡಿಸಿ ಅವ್ರನ್ನ ಕನ್ಸಲ್ಟೇಷನ್ ಮಾಡ್ತಾ ಇದ್ದಾರೆ, ನಮ್ಮ ಡಿಸಿ ಕನ್ಸಲ್ಟೇಷನ್ ಜೊತೆಗೆ ಮಾಡ್ತಾ ಇದ್ದಾರೆ. ಸೊ ಎನಿವೇ ಬಿಬಿಎಂಪಿ ಅವರು ಸ್ಟೆಪ್ ತಗೊಂಡಿರೋದ್ರಿಂದ ಅವರೇ ಮಾಡೋದು ಸೂಕ್ತ. ಸೊ ಸರಿಯಾದ ದಿಕ್ಕಿನಲ್ಲಿ ಅವರು ಹೆಜ್ಜೆಯನ್ನ ಇಟ್ಟಿದ್ದಾರೆ ಅನ್ನೋದು ನನ್ನ ನೀವು ಮಾಡೋದು ಮಾಡೋಣ. ನಾವೇನ್ ಜವಾಬ್ದಾರಿ ಅಲ್ಲ, ಒಬ್ರು ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ, ಅವ್ರನ್ನ ಮಾಡೋಣ ಅಂತ ಮಾಡ್ಲಿ ಅಂತ ಅಷ್ಟೇ. ನಮ್ದು ಏನ್ ಅಸಿಸ್ಟೆನ್ಸ್ ಇದೆ ಅವ್ರ ಜೊತೆ ಕೋಆರ್ಡಿನೇಷನ್ ಇದೆ, ಮಾಡ್ತಾರೆ. ಇಲ್ಲ, ಅಲ್ಲಿನೂ ಸಹ ನಾನು ಹೇಳಿದ್ದೇನೆ, ಡಿಸಿ ಅವರು ರೂರಲ್ ಗ್ರಾಮ ಪಂಚಾಯಿತಿಗಳು ಏನಿದಾವೆ ಬ್ಯಾಂಗ್ಳೂರ್ ಸುತ್ತ, ಅದು ನಾವು ಗ್ರಾಮ ಪಂಚಾಯಿತಿಗಳ ಮುಖಾಂತರ ಟ್ಯಾಂಕರ್ ಅಲ್ಲಿ ಸಪ್ಲೈ ಮಾಡಲಿಕ್ಕೆ ಆಲ್ರೆಡಿ ಕೆಲವು ಪಂಚಾಯಿತಿಗಳಲ್ಲಿ ಕೊಡ್ತಾ ಇದ್ದೇವೆ. ಬೆಂಗಳೂರಿನಲ್ಲೂ ಕೂಡ ಟ್ಯಾಂಕರ್ ಮುಖಾಂತರ ಸಪ್ಲೈ ಆಗ್ತಾ ಇದೆ. ಅದರ ಖರ್ಚನ್ನು ನಾವು ಭರಿಸ್ತೇವೆ. ನೇರವಾಗಿ ಗ್ರಾಮ ಪಂಚಾಯಿತಿ ಜೊತೆ ಕೋಆರ್ಡಿನೇಷನ್ ಮಾಡಿ ಅಲ್ಲಿಗೆ ಟ್ಯಾಂಕರ್ಗೆ ಬೇಕಾದಂತ ಖರ್ಚು ಮುಂದೆನೂ ಕೂಡ, ಇವತ್ತೇ ಅಲ್ಲ ಮುಂದೆನೂ ಕೂಡ ಡಿಸಿ ಅವರು ಸೂಪರ್ವೈಸ್ ಮಾಡ್ತಾರೆ. ಬಿಬಿಎಂಪಿ ಮಾತ್ರ ಬಿಬಿಎಂಪಿ ಅವ್ರು ಮಾಡ್ಲಿ ಅಂತ ಹೇಳ್ತಾರೆ. ಇನ್ನು ಉಳಿದಿದ್ದು ಯಥಾ ಪ್ರಕಾರ ಸ್ಟೇಟ್ ಅಲ್ಲಿ ಏನು ಇದೆ, ಡಿಸಿ ಮತ್ತೆ ಪಂಚಾಯಿತಿಗಳ ಮುಖಾಂತರ ಅದೇ ವ್ಯವಸ್ಥೆ ಮುಂದುವರಿಯುತ್ತೆ. ಈಗ SDR ಪ್ರಕಾರ ಕೆಲವೊಂದು ಕುಡಿಯ ನೀರು ಬಳಕೆ ಮಾಡಿದ್ರು, ಕೆಲವು ನಾಲ್ಕು ಅಡ್ಡಿಯಾಗಿ ಈಗ ಹೊಸಬೋರಲು ಹಾಕಿದ ರಿಪೇರ್ಸ್ ಮತ್ತೆ ಪೈಪ್ ಲೈನ್ ಹಾಕಿ ಇಂಥವೆಲ್ಲ ಸಮಸ್ಯೆಗಳು ಇದಾವೆ. ಶಾಸಕರು ಅಡ್ರೆಸ್ ಮಾಡಿದ್ದಾರೆ ಸಮಸ್ಯೆಗಳನ್ನ. ನಿನ್ನೆ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ನಾವು ಮೀಟಿಂಗ್ ಮಾಡಿದ್ದೇವೆ. ಅನಿವಾರ್ಯ ಇರೋ ಕಡೆ ಬೋರ್ವೆಲ್ ಕೊರೆಯೋದಕ್ಕೆ RDPRನವರು ಅವಕಾಶ ಮಾಡಿಕೊಟ್ಟಿದ್ದಾರೆ, ಅದಕ್ಕೆ ಹಣವನ್ನು ಕೂಡ ಕೊಟ್ಟಿದ್ದಾರೆ ಜಿಲ್ಲೆಗಳಿಗೆ. ಸೊ ಎಲ್ಲಿ ಬೇರೆ ಮಾರ್ಗನೇ ಇಲ್ಲ ಅನ್ನೋ ಕಡೆ ಬೋರ್ವೆಲ್ ಕೊರೆಯೋದಕ್ಕೆ RDPR ಇಂದ ಹಣನೂ ಕೊಟ್ಟಿದ್ದಾರೆ, ಆದೇಶನೂ ಕೊಟ್ಟಿದ್ದಾರೆ. ಇದರಲ್ಲಿ ಗೊಂದಲ ಬೇಡ. ಅವರು ಜಿಲ್ಲಾ ಪಂಚಾಯಿತಿಗೆ ಕೊಟ್ಟಿದ್ದಾರೆ. SDRF ಅಲ್ಲಿ ಹೊಸ ಬೋರ್ವೆಲ್ ಕೊರೆಯೋ ಪ್ರಶ್ನೆ ಉದ್ಭವಿಸೋದಿಲ್ಲ, ಅದಕ್ಕೆ ಅವಕಾಶ ಇಲ್ಲವೂ ಇಲ್ಲ. ಆ ಮಾನದಂಡ ಬದಲಾವಣೆ ಮಾಡಿ ಅಂತ ಹೇಳಿದ್ರೆ ಅದು ಆಗೋದೂ ಇಲ್ಲ. ಅದಕ್ಕಾಗಿನೇ ಜಿಲ್ಲಾ ಪಂಚಾಯಿತಿಗಳಿಗೆ RDPR ಇಂದ ಹಣ ಕೊಟ್ಟು ಬೇರೆ ಯಾವುದೂ ಮಾರ್ಗ ಇಲ್ಲ ಅನ್ನುವಾಗ ಬೋರ್ವೆಲ್ ಕೊರೆಯಲಿಕ್ಕೆ ಅವಕಾಶ ಇದೆ. ಒಂದು ಟೆಕ್ನಿಕಲ್ ಇಶ್ಯೂ ಸರ್, ನೀವು ಬೋರ್ವೆಲ್ ಹೊಸದಾಗಿ ಕೊಡ್ತಾ ಇದ್ದೀರಲ್ಲ, ಇಟ್ ಇಸ್ ಎ ಬಿಗ್ ಸ್ಕ್ಯಾಮ್. ಈ ಜಿಯಾಲಜಿಸ್ಟ್ಗಳು ಸೇರ್ಕೊಂಡು RDPR ಬರುತ್ತೆ, ನನಗೆ ಬರೋದಿಲ್ಲ. ಅಲ್ಲ, ಅದೇನು ಹೇಳ್ತಾ ಇದ್ದೀನಿ ನೀವು RDPR ಹೇಳಿ, ಸ್ವಲ್ಪ ನಂದು ರೆವಿನ್ಯೂ. ನಾನು ಬೋರ್ವೆಲ್ ಕೊರೆಯೋ ಇದರಲ್ಲಿ ನಾವು ಇಲ್ವಲ್ಲ, ನಮ್ಗೆ ಅದೇನಿದ್ರು RDPR. ಸೊ ಈಗ ರೆವಿನ್ಯೂ